ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬೆಳೆ ವಿಮೆ ಪಾವತಿಯಲ್ಲಿ ಆಗುವಂತಹ ತೊಂದರೆಗಳು ಮತ್ತು ಅದಕ್ಕೆ ಪರಿಹಾರಗಳು ಏನು ಅಂತೇಳಿ ತುಂಬಾ ಜನ ಫ್ರಾಂಚೈಸೀಸ್ ಆಗಿರ್ಬೋದು, ಓಕೆ, ತುಂಬಾ ಜನ ಆಪರೇಟರ್ಸ್ ಎಸ್ಪೆಷಲಿ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಏನಿದೆ ಇಲ್ಲಿ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ. ಅದಕ್ಕೊಂದು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡಿ ಕ್ರಾಪ್ ಇನ್ಸೂರೆನ್ಸ್ ಗಳನ್ನ ಹೇಗೆ ಪಾವತಿ ಮಾಡಬೇಕು ಅಂತ ಹೇಳಿ. ಓಕೆನಾ? ಇಲ್ಲಿ ನಾನು ಮೊದಲನೇದಾಗಿ ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಯಿಂಟ್ ನಂಬರ್ 1, ಓಕೆ, ಟೋಟಲ್ 5 ಇಶ್ಯೂಸ್ ಇದಾವೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಎಂಟೈರ್ ಕರ್ನಾಟಕದಲ್ಲಿ. ಓಕೆನಾ? ಆ ಮೇಜರ್ ಇಶ್ಯೂಸ್ ಏನು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯಮಾಡಿ ಇಲ್ಲಿ ತನಕ ಯಾರಾದರೂ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಈ ವಿಡಿಯೋನ ಇತರರಿಗೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ. ಓಕೆ, ಬನ್ನಿ ಇವಾಗ ನೋಡೋಣ ಏನೇನು ಇಶ್ಯೂ. ಮೊದಲನೆಯ ಇಶ್ಯೂ ಏನು? ಓಕೆ, ಮೊದಲನೆಯದು ಬಂದ್ಬಿಟ್ಟು ನೀವು ತುಂಬಾ ಫ್ರಾಂಚೈಸೀಸ್ ಮಾಡ್ತಕ್ಕಂಥ ದೊಡ್ಡ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ರೆ, ಏನು ರೈತನ ಹೆಸರು ಏನಿದೆ ಅದನ್ನ ಯಾವ್ದ್ರ ಜೊತೆಗೆ ಮ್ಯಾಚ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಇಲ್ಲೇ ಮ್ಯಾಕ್ಸಿಮಮ್ ನಮ್ಮ ಫಾರ್ಮರ್ಗಳಿಗೆ ತೊಂದರೆ ಆಗ್ತಾ ಇರೋದು ನಮ್ಮ ಆಪರೇಟರ್ಸ್ ಆರ್ ಫ್ರಾಂಚೈಸಿಗಳ ಕಡೆಯಿಂದ. ನೋಡಿ, ಯಾರಾದ್ರೂ ಒಬ್ಬ ರೈತ ಕ್ರಾಪ್ ಇನ್ಸೂರೆನ್ಸ್ ಕಟ್ಲಿಕ್ಕೆ ಬಂದ್ರೆ ಐದರ್ ವೆದರ್ ಬೇಸ್ಡ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಕ್ರಾಪ್ ಇನ್ಸೂರೆನ್ಸ್ ಆಗಿರೋ PMFBY ಆಗಿರ್ಬೋದು ಅಥವಾ ವೆದರ್ ಬೇಸ್ಡ್ ಆಗಿರ್ಬೋದು. ಬಂದ ತಕ್ಷಣ ನೀವು ಮೊದಲನೆಯದಾಗಿ ತಿಳ್ಕೊಂತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಆಧಾರ್ನಂತೆ, ಓಕೆ, ಆಧಾರ್ ನೇಮ್ ಏನಿರುತ್ತೋ ಅದೇ ಸೇಮ್ ನೇಮು ಪಾಣಿಯಲ್ಲಿ ಇದೆಯಾ, ಮತ್ತೆ ಫ್ರೂಟ್ಸ್ ಲಾಗಿನ್ ಏನ್ FID ಅಂತ ಕರಿತೀವಿ, FID ನಲ್ಲೂ ಸೇಮ್ ನೇಮ್ ಇದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ. 3 ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು 3 ಕನ್ಫರ್ಮ್ ಮಾಡ್ಕೊಂಡಿಲ್ದಂಗೆ ಏಕಾಏಕಿ ಬಂದ್ಬಿಟ್ಟು ನಾನು ಪಾವತಿಯನ್ನು ಮಾಡ್ಲಿಕ್ಕೆ ಅರ್ಜಿಯನ್ನ ಫಿಲ್ ಮಾಡ್ತಾ ಕೂತೀನಿ ಅಂತ ಹೇಳಿದ್ರೆ ನಿಮಗೆ ಟೈಮ್ ವೇಸ್ಟ್ ಆಗತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅರ್ಧಕ್ಕೆ ಹೋಗ್ತೀರಾ, ಅಲ್ಲಿ ಏನೋ FID ಫೆಚ್ ಆಗಲ್ಲ ಅಥವಾ ನೇಮ್ ಫೆಚ್ ಆಗಲ್ಲ, ನೇಮ್ ವ್ಯಾಲಿಡೇಟ್ ಆಗಲ್ಲ. ಇಂಥ ಸಂದರ್ಭ ಮತ್ತೆ ನೀವು ವಾಪಸ್ ಬಂದು ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂತ ಕುತ್ಕೊಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಫಸ್ಟ್ ರೈತಂದು ಆಧಾರ್ ಕಾರ್ಡ್ ಇಸ್ಕೊಳ್ಳಿ. ಆಧಾರ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆ ನೋಡ್ಕೊಳ್ಳಿ. ಐದರ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತೆ RTC ಏನ್ ತಂದಿರ್ತಾರಲ್ಲ, ಯಾವ ಜಮೀನಿಗೆ ನಾವು ಪಾವತಿ ಮಾಡ್ಬೇಕಾಗಿರುತ್ತೆ ಆ ಜಮೀನಿನ RTC ಸಹ ಒಂದು ತಗೊಂಬಂದಿರ್ತಾರೆ. ಅದ್ರಲ್ಲಿ ನೋಡ್ಕೊಳ್ಳಿ ಹೆಸರು ಏನಿದೆ. ಜಂಟಿ ಇದೆಯಾ? ಜಂಟಿ ಇದ್ರೆ ಏನ್ ಮಾಡ್ಬೇಕು ನಿಮಗೆ ಎಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ. ಜಂಟಿ ಇತ್ತು ಅಂತ ಹೇಳಿದ್ರೆ ಫ್ರೂಟ್ಸ್ ID ಸಹ ಜಂಟಿಯಲ್ಲೇ ಇರುತ್ತೆ. ಅವಾಗ 2 ಎಕರೆ ಇತ್ತು ಅಂತ ಹೇಳಿದ್ರೆ ಒಬ್ಬ ರೈತನಿಗೆ 1 ಎಕರೆ, ಇನ್ನೊಬ್ಬ ರೈತನಿಗೆ 1 ಎಕರೆ ನಮೂದಾಗಿರುತ್ತೆ. ಹಂಗಾಗಿ ಆ ರೈತನಿಗೆ ಯಾವ ಸರ್ವೆ ನಂಬರ್ ಎಷ್ಟು ಎಕರೆ ನಮೂದಾಗಿದೆಯೋ ಅಷ್ಟಕ್ಕೆ ಮಾತ್ರ ಆ ರೈತ ಬೆಳೆ ವಿಮೆಯನ್ನು ತುಂಬಲಿಕ್ಕೆ ಅರ್ಹನಾಗಿರ್ತಾನೆ, ಇಲ್ಲ ಅಂದ್ರೆ ಬರೋಲ್ಲ. ಹಿಂದೆ ಎಲ್ಲ ಏನಾಗ್ತಿತ್ತು, ಪ್ರೀವಿಯಸ್ ಇಯರ್ ಅಲ್ಲಿ ಅದರಲ್ಲಿ 2 ಅಥವಾ 3 ಜಾಯಿಂಟ್ ಓನರ್ ಇತ್ತು ಅಂತ ಹೇಳಿದ್ರೆ ಒಬ್ಬ ಇಡೀ 2 ಎಕರೆಗೂ ಕಟ್ಬೋದಿತ್ತು. ಬಟ್ ಇವಾಗ ಆಗಿಲ್ಲ. ಓಕೆ, ಆ ರೈತನ ಹೆಸರಿಗೆ ಫ್ರೂಟ್ಸ್ ಅಲ್ಲಿ ಎಷ್ಟು ಶೇರ್ ಆಗಿದೆಯೋ ಅಷ್ಟೇ ಶೇರಿನ ಮೊತ್ತವನ್ನ ಮಾತ್ರ ಅಥವಾ ಅಷ್ಟೇ ಜಮೀನಿಗೆ ಕ್ರಾಪ್ ಇನ್ಸೂರೆನ್ಸ್ ಅನ್ನ ರೈತ ಮಾಡಿಸ್ಕೋಬಹುದು ಹೊರತು 1 ಎಕರೆ ಇದೆ, ನಮ್ಮ ಅಣ್ಣನೇ ಅವನು, ನಮ್ಮ ತಮ್ಮನೇ ಅವನು, ಅದನ್ನು ಸೇರಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ಸ್ ಇಂಪಾಸಿಬಲ್. ಹಿಂದಿನ ವರ್ಷ ಆಗ್ತಿತ್ತು, ಈ ವರ್ಷ ಅದು ಆಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಆಧಾರ್ನಂತೆ ಪಾಣಿಯಲ್ಲಿ ಹೆಸರು ಇರಬೇಕು, ಫ್ರೂಟ್ಸ್ ಲಾಗಿನಲ್ಲೂ ಹೆಸರು ಇರಬೇಕು. ತಾಳೆ ಮಾಡಿ 3ರಲ್ಲೂ ಒಂದೇ ತರನಾದ ಹೆಸರು ಇದ್ದಲ್ಲಿ ಪಾವತಿಯನ್ನ ಮುಂದುವರಿಸಬಹುದು. ಇಲ್ಲ ಅಂತ ಹೇಳಿದ್ರೆ 3ರಲ್ಲೂ ಮಿಸ್ ಮ್ಯಾಚ್ ಇದೆ, ಯಾವ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಆ ಹೆಸರುಗಳನ್ನ ಚೇಂಜ್ ಮಾಡಿಸ್ಕೊಂಡ್ ಬರೋದು ಅವ್ರ ಕರ್ತವ್ಯ. ಐದರ್ ಪಾಣಿನಲ್ಲಿ ಚೇಂಜ್ ಮಾಡ್ಕೋಬೇಕು, ಇಲ್ಲ ಆಧಾರಲ್ಲಿ ಚೇಂಜ್ ಮಾಡ್ಬೇಕು, ಇಲ್ಲ ಫ್ರೂಟ್ಸ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಇದೇ ತರ ಮಾಡ್ಕೊಂಡು ತಗೊಂಡ್ರೆ ಮಾತ್ರ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ನೆಕ್ಸ್ಟ್ ಬಂದು ನೋಡೋಣ ಇವಾಗ ಎರಡನೇ ಪಾಯಿಂಟ್. ಎರಡನೇ ಇಶ್ಯೂ ಬಂದ್ಬಿಟ್ಟು ಇಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಾಟಾ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಲೋಡ್ ಡಾಟಾ ಅಂತ ಕೊಟ್ಟಿದ್ದೀನಿ, ಅವ್ರ ನೇಮ್ಸ್ ಎಲ್ಲ ಬಂದ್ಬಿಡ್ತು ಇಲ್ಲಿ. ಬಟ್ ನನಗೆ ಒಂದು ಬರ್ತಾ ಇಲ್ಲ, ಏನು ಅಂತ, ನೋ ಫ್ರೂಟ್ಸ್ ಡೀಟೇಲ್ ಅವೈಲೇಬಲ್ ಫಾರ್ ದಿಸ್ ಡಿಸ್ಟ್ರಿಕ್ಟ್ ತಾಲೂಕ್ GP ULB ಕಾಂಬಿನೇಷನ್. ಓಕೆ, ಅವ್ರದ್ದು ಫ್ರೂಟ್ಸ್ ಡೀಟೇಲ್ಸ್ ಅನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟಿದ್ರ, ಲೋಡ್ ಆಧಾರ್ ಅಂತ ಕೊಟ್ಟ ತಕ್ಷಣ ಅವ್ರ ಮಾಹಿತಿ ಎಲ್ಲ ಬಂತು, ಡೇಟ್ ಆಫ್ ಬರ್ತ್ ಅವೆಲ್ಲ ಎಂಟ್ರಿ ಮಾಡಿದ್ರ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಕ್ರಾಪ್ ಇನ್ಸೂರೆನ್ಸ್ ಹೆಂಗ್ ಮಾಡ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಅಲ್ಲಿ ನೀವು ನೋಡ್ಕೋಬಹುದು ಹೇಗ್ ಮಾಡ್ಬೇಕು ಅಂತೇಳಿ. ಇಲ್ಲಿ ನಮಗೆ ಇಶ್ಯೂಸ್ ಮಾತ್ರ ನಾವು ಚರ್ಚೆ ಮಾಡ್ತಾ ಇರೋದು. ಹಾಗಾಗಿ ನೋ ಫ್ರೂಟ್ಸ್ ಡೀಟೇಲ್ಸ್ ಅವೈಲೇಬಲ್. ಫ್ರೂಟ್ಸ್ ಡೀಟೇಲ್ಸ್ ಬರದೇ ಇದ್ದಲ್ಲಿ ಕ್ರಾಪ್ ಇನ್ಸೂರೆನ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾವ್ ಇವಾಗ ಫ್ರೂಟ್ಸ್ ಡೀಟೇಲ್ಸ್ ಆಗಿದೆಯೋ ಇಲ್ವೋ ಇಲ್ಲಿ ತಗೊಂತಾ ಇಲ್ವಾ, ಅಥವಾ ರೈತಂದು ಆಲ್ರೆಡಿ ಆಗಿದ್ಯಾ, ಹಾಗಿದ್ರೆ ಇಲ್ಲಿ ಮಾತ್ರ ತಗೊಂತಾ ಇಲ್ಲ, ಏನೋ ಸರ್ವರ್ ಇಶ್ಯೂ ಆಗಿ ತಗೊಂತಾ ಇಲ್ವಾ ಏನು ಅಂತ ನಾವು ಚೆಕ್ ಮಾಡ್ಬೇಕಲ್ವಾ. ಆ ಚೆಕ್ ಮಾಡ್ಕೊಂಡು ಮತ್ತೆ ನಾವು ಕ್ರಾಪ್ ಇನ್ಸೂರೆನ್ಸ್ ನಮೂದು ಮಾಡ್ಲಿಕ್ಕೆ ಬರ್ಬೇಕಾಗುತ್ತೆ. ಹೇಗೆ ಅದನ್ನ ಚೆಕ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲೊಂದು ಇದೆ ನಿಮಗೆ ಫ್ರೂಟ್ಸ್ ನಾನು ಕ್ರಿಯೇಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ, ವಿಡಿಯೋ ಕಳಿಸಿದ್ದೀನಿ.
ಅದ್ರ ವಿಡಿಯೋನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅಲ್ಲಿ ಅಡಿಷನ್ ಆಫ್ ಲ್ಯಾಂಡ್ ಡೀಟೇಲ್ಸ್ ಅಂತ ಹೋದ್ರೆ ನೀವು ಫ್ರೂಟ್ಸ್ ಆಗಿ ನಿಮ್ಗೆ ಏನ್ ಲಾಗಿನ್ ಕೊಟ್ಟಿದೀವಿ ಆ ಲಾಗಿನ್ ಅಲ್ಲಿ ಓಪನ್ ಮಾಡಿ. ಓಕೆ, ಅಲ್ಲಿ ರಿಜಿಸ್ಟ್ರೇಷನ್ ಹೋಗಬೇಡಿ, ಅಡಿಷನ್ ಆಫ್ ಲ್ಯಾಂಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ನೀವು ಲ್ಯಾಂಡ್ ಡೀಟೇಲ್ಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಫಾರ್ಮರ್ದು ಆಧಾರ್ ಡೀಟೇಲ್ಸ್ ಕೊಡಿ. ಆಧಾರ್ ಡೀಟೇಲ್ಸ್ ಕೊಟ್ಟು ನೀವು ಗೆಟ್ ಅಂತ ಕೊಟ್ರಿ ಅಂತ ಹೇಳಿದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರು ಮತ್ತೆ ಆತನ ನೇಮ್ ಕನ್ನಡ ಮತ್ತೆ ಇಂಗ್ಲಿಷು, ಆತನ ಮೊಬೈಲ್ ನಂಬರು ಮತ್ತೆ ಎಕ್ಸಿಸ್ಟಿಂಗ್ ಲ್ಯಾಂಡ್ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನೋಡಿ, ಇಲ್ಲಿ ಈ ರೈತಂದು ಟೋಟಲ್ 3 ಸರ್ವೆ ನಂಬರ್ಸ್ ಇದೆ. ಓಕೆ, ಒಂದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಲ್ಲಿದೆ, ಇನ್ನೊಂದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಲ್ಲಿದೆ. ಅಂದ್ರೆ 2 ಕಡೆಗೆ ಅವ್ರ ಜಮೀನಿದೆ, 2 ಜಿಲ್ಲೆಯಲ್ಲೂ ಆತನ ಜಮೀನಿದೆ. ಬಟ್ ಇಲ್ಲೊಂದು ತಿಳ್ಕೊಳ್ಳಿ, ಆತನ ಫ್ರೂಟ್ಸ್ ಐಡಿ ಆಗಿರೋದು ದಾವಣಗೆರೆಯಲ್ಲಿ. ಓಕೆ, ಅಲ್ಲಿ ನನಗೆ ತೋರಿಸ್ತಿರ್ಲಿಲ್ಲ, ಇಲ್ಲಿ ನಾನು ಚೆಕ್ ಮಾಡಿದೀನಿ, ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ನನಗೆ ತೋರಿಸ್ತಾ ಇದೆ. ಲ್ಯಾಂಡ್ ಡೀಟೇಲ್ಸ್ ಇಲ್ಲೆಲ್ಲ ನಾನು ಚೆಕ್ ಮಾಡಿದ ಮೇಲೆ ಈಗ ಎಸ್ ಅವ್ನ ಫ್ರೂಟ್ಸ್ ಐಡಿ ಇದೆ ರೈತಂದು, ಮತ್ತೆ ಡೀಟೇಲ್ಸ್ ಸಹ ಇಲ್ಲಿದೆ. ಓಕೆ, ವಾಟ್ ನೆಕ್ಸ್ಟ್? ಈಗ ಆಗುತ್ತೋ ಆಗಲ್ವಾ? ಇಲ್ಲಿ ನೀವು ಚೆಕ್ ಮಾಡ್ಕೊಂಡು ಇನ್ ಕೇಸ್ ಏನಾರ ಪೆಂಡೆನ್ಸಿಯಲ್ಲಿ ಇದ್ರೆ, ಅಪ್ರೂವ್ ಆಗದೆ ಇದ್ದಾರೆ ಅಗ್ರಿಕಲ್ಚರ್ ಆಫೀಸರ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಅಪ್ರೂವಲ್ ತಗೊಂಡ್ಬರ್ಬೇಕು. ಓಕೆ, ಫ್ರೂಟ್ಸ್ ಐಡಿದು ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಅಪ್ರೂವಲ್ ಇರಲ್ಲ, ಪೆಂಡಿಂಗ್ ಇರುತ್ತೆ, ಅಂಡರ್ ಪ್ರೊಸೆಸ್ ಅಲ್ಲಿ ಇರುತ್ತೆ. ಅಂತ ಟೈಮಲ್ಲಿ ಡಾಟಾ ಫೆಚ್ ಆಗದೆ ಇರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವು ಅಲ್ಲಿ ಹೋಗಿ ಅಪ್ರೂವಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಪ್ರೂವಲ್ ಮಾಡಿಸ್ಕೊಂಡು ಬರ್ಬೇಕಾಗುತ್ತೆ. ಒನ್ಸ್ ನೀವು ಅಪ್ರೂವಲ್ ತಗೊಂಡ್ ಬಂದ್ರಿ ಅಂತ ಹೇಳಿದ್ರೆ FID ಡೀಟೇಲ್ಸ್ ಬಂದ್ಬಿಡುತ್ತೆ. ನಾನು ಅದೇ ಹೆಸರಿಂದ ಅದೇ ರೈತಂದೇ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಲೋಡ್ ಡಾಟಾ ಅಂತ ಕೊಟ್ಟಾಗ FID ಡಾಟಾ ಬಂದ್ಬಿಡ್ತು, ಕಂಪ್ಲೀಟ್ ಡಾಟಾ ಬಂತು. ಈಗ ಆತನಿಗೆ ಯಾವುದೇ ತೊಂದರೆ ಇಲ್ಲ, ಆತ ಕ್ರಾಪ್ ಇನ್ಸೂರೆನ್ಸ್ ಗೆ ಎಲಿಜಿಬಲ್ ಇದ್ದಾರೆ. ಕ್ರಾಪ್ ಇನ್ಸೂರೆನ್ಸ್ ಅನ್ನ ಕಂಪ್ಲೀಟ್ ನಮೂದು ಮಾಡಿ ನೀವು ಅಕ್ನಾಲಜ್ಮೆಂಟ್ ಕೊಡಬಹುದು. ಇದೊಂದು ಮೇಜರ್ ಇಶ್ಯೂ ಎಲ್ರಿಗೂ ಆಗ್ತಾ ಇರೋದು. ಅದು ನೀವು ಫ್ರೂಟ್ಸ್ ಲಾಗಿನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಫ್ರೂಟ್ಸ್ ಲಾಗಿನ್ ಇದೆಯೋ ಇಲ್ಲೋ, ಫ್ರೂಟ್ಸ್ ಲಾಗಿನ್ ಇತ್ತು ಅಂತ ಹೇಳಿದ್ರೆ ಲ್ಯಾಂಡ್ ಆಡ್ ಆಗಿದೆಯೋ ಇಲ್ಲೋ. ಇನ್ ಕೇಸ್ ಕೆಲವೊಂದು ಟೈಮ್ ಏನಾಗುತ್ತೆ, ಇಲ್ಲಿ ನನಗೆ 3 ಜಮೀನ್ ಇದೆ, ರೈತಂದು ಇನ್ನೊಂದು ಜಮೀನ್ ಇರುತ್ತೆ, ಬಟ್ ಇಲ್ಲಿ ನನಗೆ ಫ್ರೂಟ್ಸ್ ಅಲ್ಲಿ ಕಾಣ್ತಿಲ್ಲ. ಬಟ್ ಇನ್ಸೂರೆನ್ಸ್ ಕಟ್ಟಬೇಕಾಗಿರೋದು ಅದೇ ಜಮೀನಿಗೆ ಆತ, ಇಲ್ಲಿ ನನಗೂ ಫ್ರೂಟ್ಸ್ ಅಲ್ಲೂ ಕಾಣಿಸ್ತಿಲ್ಲ ಅಂದಾಗ ನೀವು ಅಡಿಷನ್ ಆಫ್ ಲ್ಯಾಂಡ್ ಡೀಟೇಲ್ಸ್ ಏನಿದೆ ಫ್ರೂಟ್ಸ್ ಅಲ್ಲಿ ಹೋಗ್ಬಿಟ್ಟು ಈ ಸರ್ವೆ ನಂಬರ್ ನ ಕೊಟ್ಬಿಟ್ಟು ಆಡ್ ಮಾಡಿ ಅಪ್ರೂವಲ್ ತಗೊಂಡು ಆಮೇಲೆ ನೀವು ಕ್ರಾಪ್ ಇನ್ಸೂರೆನ್ಸ್ ಅನ್ನ ಅಪ್ಲೈ ಮಾಡಬಹುದು. ಓಕೆನಾ? ಈ ರೀತಿಯಲ್ಲಿ ಅಡಿಷನ್ ಹೋಗ್ಬಿಟ್ಟು ನೀವು ತಗೊಂಡ್ರೆ ಕಂಪ್ಲೀಟ್ ಬರುತ್ತೆ, ಆಮೇಲೆ FID ಬರುತ್ತೆ, ಆಮೇಲೆ ನಿಮ್ದು ಸರ್ವೆ ನಂಬರ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ನೀವು ನಮೂದು ಮಾಡಿ ಅಕ್ನಾಲಜ್ಮೆಂಟ್ ಕೊಡಬಹುದು. ನೆಕ್ಸ್ಟ್ ನೋಡೋಣ. ನಾನು ಇವಾಗ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸರ್ವೆ ಸಂಖ್ಯೆ ಮತ್ತೆ ಮಾಲೀಕನ ವಿವರಗಳು ತೋರಿಸುತ್ತಿರೋದಿಲ್ಲ. ಅಂದ್ರೆ ಎಲ್ಲ ಡಾಟಾ ನಾನು ಈಗ ತಗೊಂಡೆ, ಇದೇ ರೈತಂದ್ರೆ ನಾನು ಕಂಪ್ಲೀಟ್ ನಾನು ತಗೊಂಡಿನಿ ಅಂತ ತಿಳ್ಕೊಂಡು ಎಲ್ಲದನ್ನು ಎಂಟ್ರಿ ಮಾಡಿದ್ದೀನಿ, ಎಲ್ಲ ತಗೊಂಡು ಪ್ರಪೋಸಲ್ ಸೇವ್ ಆಯ್ತು. ಈಗ ಬಂದ್ಬಿಟ್ಟು ನಾನು ಸರ್ವೆ ನಂಬರು ಮತ್ತೆ ಓನರ್ ಡೀಟೇಲ್ಸ್ ಅನ್ನ ಡಾಟಾ ಫೆಚ್ ಮಾಡಬೇಕು ಆಫ್ಟರ್ ಸೇವ್. ಕರೆಕ್ಟ್ ಅಲ್ವಾ? ಈ ಸೇವ್ ಅಂತ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ನನಗೆ ಇಲ್ಲಿ ಕೆಳಗಡೆ ಬರಬೇಕು, ಅದು ಬರ್ತಾ ಇಲ್ಲ. ವಾಟ್ ದ ಪ್ರಾಬ್ಲಮ್? ಬಹಳ ಫ್ರಾಂಚೈಸೀಸ್ ಇದನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಇಲ್ಲಿ ನೀವು ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ರು ಅದು ತಗೊಂತಾ ಇರಲ್ಲ. ಅಂತ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, 3 ಪಾಯಿಂಟ್ ಇದೆ, ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಹಾಕೋದ್ಕಿಂತ ಮುಂಚೆ 3 ಪಾಯಿಂಟ್ ಚೆಕ್ ಮಾಡ್ಕೋಬೇಕು. ನೇಮ್ ರಿಲೇಟೆಡ್, ಆಮೇಲೆ ಜಮೀನು ಮತ್ತೆ ಬೆಳೆ ರಿಲೇಟೆಡ್ 3 ಪಾಯಿಂಟ್ಸ್ ಗಳನ್ನ ನಾವು ವೆರಿಫೈ ಮಾಡ್ಕೋಬೇಕು. ಏನು? ಪಾಣಿಯಲ್ಲಿರುವಂತೆ ಬೆಳೆಯ ಹೆಸರು ಮತ್ತು ವಿಮೆ ಮಾಡಿಸಲು ಇಚ್ಛಿಸುವ ಬೆಳೆಯ ಹೆಸರು ಒಂದೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಪಾಣಿನಲ್ಲಿ ಏನಿರುತ್ತೋ ಅದನ್ನೇ ಕ್ರಾಪ್ ಇನ್ಸೂರೆನ್ಸ್ ಗೆ ಕಟ್ಲಿಕ್ಕೆ ಆಗೋದು. ಪಾಣಿನಲ್ಲಿ ಅಡಿಕೆ ಅಥವಾ ಬೇರೆ ಏನೋ ಮಾವು ಇದ್ಬಿಟ್ಟು ಇಲ್ಲಿ ನಾನು ಮೆಕ್ಕೆಜೋಳ ಕಟ್ತೀನಿ ಅಂದ್ರೆ ಆಗಲ್ಲ. ಅಥವಾ ಮೈಜ್ ಮೆಕ್ಕೆಜೋಳ ಇದೆ ಪಾಣಿನಲ್ಲಿ, ಇಲ್ಲಿ ಬಂದು ನಾನು ಅಡಿಕೆ ಹಾಕಿದ್ದೀನಿ ಅಂದ್ರೆ ಅಡಿಕೆ ಇದೆ ಅಂತ ಹೇಳಿದ್ರೆ ಇದು ಆಗಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ಸ್ ಅಲ್ಲಿ ಜಮೀನಿನ ವಿವರ ಲಭ್ಯವಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಾನು ಅವಾಗಲೇ ಹೇಳಿದೆ, ಫ್ರೂಟ್ಸ್ ಲಾಗಿನ್ ಅಲ್ಲಿ ಆ ಸರ್ವೆ ನಂಬರೇ ಇರಲ್ಲ. ಅಂತ ಟೈಮಲ್ಲೂ ನಿಮಗೆ ಸರ್ವೆ ಡೀಟೇಲ್ಸ್ ತಗೊಳಲ್ಲ, ಅದ್ ನೀವು ಆಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಬೆಳೆ ಸಮೀಕ್ಷೆ ಆಗಿದೆಯೇ ಅಥವಾ ಇಲ್ಲವೇ. ಸಮೀಕ್ಷೆ ಆಗಿದ್ದಲ್ಲಿ ಬೆಳೆಯ ಹೆಸರು ಸರಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಹಿಂದಿನ ವರ್ಷ ಕ್ರಾಪ್ ಇನ್ಸೂರೆನ್ಸ್ ಕಟ್ಟಿರ್ತಾನೆ ರೈತ, ಅಲ್ಲಿ ಮೈಜ್ ಅಂತ ಹಾಕಿರ್ತಾನೆ, ಕರೆಕ್ಟಾ? ಇವತ್ತು ಬಂದ್ಬಿಟ್ಟು ಈ ವರ್ಷ ನಾನು ಅಡಿಕೆ ಕಟ್ತೀನಿ ಅಂತ ಬರ್ತಾರೆ. ಮಿನಿಮಮ್ ಅಡಿಕೆ ಬೆಳೆ ಫಲಕ್ಕೆ ಬರೋಕ್ಕಿಂತ ಬಿಫೋರ್ ಕ್ರಾಪ್ ಇನ್ಸೂರೆನ್ಸ್ ಕಟ್ಲಿಕ್ಕೆ ಬರಲ್ಲ. ಯಾವುದೇ ತೋಟಗಾರಿಕೆ ಬೆಳೆಗಳು ಫಲಕ್ಕೆ ಬಂದ ನಂತರನೇ ಕ್ರಾಪ್ ಇನ್ಸೂರೆನ್ಸ್ ಕಟ್ಟಬೇಕಾಗುತ್ತೆ. ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳು ಇದ್ದಾಗ ಕಟ್ಲಿಕ್ಕೆ ಬರಲ್ಲ. ಓಕೆ, ಮಿನಿಮಮ್ 4 ವರ್ಷ 5 ವರ್ಷ ಏನು ಬೆಳೆ ಯಾವಾಗ ಬರುತ್ತೆ, ಫಲಕ್ಕೆ ಯಾವಾಗ ಬರುತ್ತೆ ಅನ್ನೋದನ್ನ ಒಂದು ಇದು ಇರುತ್ತೆ, ಡೇಟ್ ಟೈಮ್ಸ್ ಏನು ಇರುತ್ತಲ್ಲ, ಇಷ್ಟು ಅವಧಿ ಅಂತೇಳಿ, ಆ ಅವಧಿ ಆಗೋ ತನಕ ನಾವು ಕ್ರಾಪ್ ಇನ್ಸೂರೆನ್ಸ್ ಕಟ್ಲಿಕ್ಕೆ ಆಗಲ್ಲ. ಹಿಂದಿನ ವರ್ಷ ಏನ್ ಮಾಡಿರ್ತಾನೆ, ಮೆಕ್ಕೆಜೋಳ ಅಂತ ಕಟ್ಬಿಟ್ಟು ಈ ಸರಿ ನಾವು ಇನ್ನು ಸಣ್ಣ ಗಿಡಗಳು ಇದಾವೆ, ಈ ಸರಿ ನಾನು ಅಡಿಕೆ ಕಟ್ತೀನಿ ಅಂತ ಹೇಳಿದ್ರೆ ತಗೊಳಲ್ಲ. ಕ್ರಾಪ್ ಸರ್ವೆನಲ್ಲಿ ಲಾಸ್ಟ್ ಇಯರ್ ಮೆಕ್ಕೆಜೋಳನೇ ಇದೆ,
ಕ್ರಾಪ್ ಇನ್ಸೂರೆನ್ಸ್ ಮೆಕ್ಕೆಜೋಳನೇ ಕಟ್ಟಿದರೆ, ಬೆಳೆ ಸಮೀಕ್ಷೆಯಲ್ಲೂ ಮೆಕ್ಕೆಜೋಳ ಅಂತಾನೆ ಫೋಟೋ ಹುಡ್ಕೊಂಡು ಬಂದಿರ್ತಾರೆ PR ಗಳು. ಓಕೆ, ಹಂಗೇನಾದ್ರು ಇದ್ದು ನೀವು ಕ್ರಾಪ್ ಸರ್ವೆ ಡಾಟಾನು ನಾವಿಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದೀವಿ, ಯಾವ ಬೆಳೆಯಲ್ಲಿ ನಮೂದಾಗಿದೆ ಅಂತೇಳಿ. ಆ ಬೆಳೆ ಮಾತ್ರ ನೀವಿಲ್ಲಿ ಕಟ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇವು ಮೂರನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಪಾಣಿಯಲ್ಲಿರುವಂತೆ ಬೆಳೆಯ ಹೆಸರು, ವಿಮೆ ಮಾಡಿಸಲು ಬರ್ತಕ್ಕಂಥ ಬೆಳೆ ಎರಡು ಒಂದೇ ಆಗಿರ್ಬೇಕು, ಫ್ರೂಟ್ಸ್ ಅಲ್ಲಿ ಜಮೀನಿನ ಲಭ್ಯತೆ ಇರಬೇಕು, ಮತ್ತೆ ಬೆಳೆ ಸಮೀಕ್ಷೆ ಏನ್ ಮಾಡಿದರೆ ಅದರಲ್ಲೂ ಸಹ ಸೇಮ್ ಇರಬೇಕು. ಇವು ಎಲ್ಲವನ್ನು ತಿಳ್ಕೊಂಡು ನೀವು ಡೇಟಾವನ್ನ ತಗೋಬೇಕು. ಓಕೆ, ನಾನು ಈಗ ಪಾಣಿಯಲ್ಲಿರಂತೆ ನನ್ನ ಕಣ್ಣಿಗೆ ಕಂಡುಬಿಡುತ್ತೆ, ನಾನು ನೋಡ್ತಾ ಇದ್ದೀನಿ. ಫ್ರೂಟ್ಸ್ ಲಾಗಿನ್ ಇದೆ, ಫ್ರೂಟ್ಸ್ ಲಾಗಿನ್ ಅಲ್ಲಿ ಚೆಕ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹ್ಯಾಡ್ ಮಾಡ್ಕೊಂತೀನಿ. ಬೆಳೆ ಸಮೀಕ್ಷೆ ಎಲ್ಲಿ ನೋಡೋದು? ಕಷ್ಟ ಅಲ್ವಾ? ಬೆಳೆ ಸಮೀಕ್ಷೆ ಎಲ್ಲಿ ನೋಡ್ಬೇಕು? ಅಲ್ಲಿ ಏನ್ ಹಾಕಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ, ನಾವ್ ಏನ್ ನೋಡ್ಬೇಕು? ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ನಿಮಗೆ ಲಿಂಕ್ ಸಹ ತೋರಿಸ್ತಾ ಇದ್ದೀನಿ. ಫಾರ್ಮರ್ ಕ್ರಾಪ್ ಸರ್ವೆ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಅದರ ಲಿಂಕ್ ಅನ್ನು ಸಹ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ ಸ್ಕ್ರೀನ್ ಅಲ್ಲಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ನಿಮಗೆ ಕೊಡ್ತೀನಿ. ಅಲ್ಲಿ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಡೇಟಾ ತಗೋಬಹುದು. ಇಲ್ಲಿ ಹೋಗ್ಬೇಕು, ಸೆಲೆಕ್ಟ್ ಸರ್ವೆ ಡೀಟೇಲ್ಸ್ ಅಲ್ಲಿ ನಾನು ಒಂದು ಜಿಲ್ಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಗೆ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ರೆ ಆ ರೈತ ಯಾವ್ದು ಬರ್ತಾ ಇಲ್ಲ ಸರ್ವೆ ಡೀಟೇಲ್ಸ್ ಅವ್ರದ್ದು, ಡಿಸ್ಟಿಕ್, ತಾಲೂಕು, ಹೋಬ್ಳಿ ಮತ್ತೆ ವಿಲೇಜು, ಮತ್ತೆ ಅವ್ರ ಸರ್ವೆ ನಂಬರ್ ಕೊಟ್ಬಿಟ್ಟು ಗೆಟ್ ಕ್ರಾಪ್ ಸರ್ವೆ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಈ ರೀತಿ ಮಾಹಿತಿ ಬರುತ್ತೆ. ಇಲ್ಲಿ ಕೆಳಗಡೆ ಆ ಸರ್ವೆ ನಂಬರ್ ಅಂದ್ರೆ ಕೇವಲ ನಾನು ಇಸಾ ನಂಬರ್ ಏನು ಕೊಟ್ಟಿಲ್ಲ, ಸರ್ವೆ ನಂಬರ್ 18 ಅಂತ ಕೊಟ್ಟಿದ್ದೀನಿ, ಗೆಟ್ ಕ್ರಾಪ್ ಸರ್ವೆ ಅಂತ ಕೊಟ್ಟಿದ್ದೀನಿ. 18/1 2 3 4 5 ಎಷ್ಟಿದಾವೆ ಅಷ್ಟು ಇಸಾ ನಂಬರ್ಗಳು ಅಷ್ಟು ಓಪನ್ ಆಗ್ತವೆ, ಅದ್ರ ಜೊತೆಗೆ ಎಕ್ಸ್ಟೆಂಟ್ ಸಹ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಾನು ಯಾರ ರೈತಂದು ತೋರಿಸ್ತಾ ಇಲ್ಲ, ಅದನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವ್ರು ಎಂ ಸಿದ್ದಪ್ಪ ಅನ್ನೋದು ತೋರಿಸ್ತಾ ಇಲ್ಲ, 18/2 ಇದೆ ಸರ್ವೆ ನಂಬರ್. ಈ ಸರ್ವೆ ನಂಬರ್ 18/2 ಏನಿದೆ ಅಲ್ವಾ, ಇಲ್ಲಿ ಈ ರೇಡಿಯೋ ಬಟನ್ ಏನ್ ಕಾಣ್ತಾ ಇದೆ, ಈ ರೇಡಿಯೋ ಬಟನ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಈ ರೇಡಿಯೋ ಬಟನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಡೇಟಾ ತೋರಿಸ್ತಾ ಇದೆ, ಏನಂತ? ಸರ್ವೆ ಇನ್ಫಾರ್ಮೇಶನ್ ಇಸ್ ನಾಟ್ ಅವೈಲೇಬಲ್. ಸರ್ವೇನೇ ಆಗಿಲ್ಲ ಇದು. ಸರ್ವೆ ಆಗದೆ ಇದ್ದಾಗ ಬೆಳೆ ನಮೂದಾಗಲ್ಲ, ಬೆಳೆ ನಮೂದಾಗ್ಲಿಲ್ಲ ಅಂತ ಹೇಳಿದ್ರೆ ಕ್ರಾಪ್ ಇನ್ಸೂರೆನ್ಸ್ ಕಟ್ಲಿಕ್ಕೆ ಬರಲ್ಲ. ಏನ್ ಮಾಡ್ಬೇಕು ಈಗ ನಾವು? ಆಲ್ಮೋಸ್ಟ್ ಎಲ್ಲಾ ಜಮೀನಿಂದು ಬೆಳೆ ಸಮೀಕ್ಷೆ ಮಾಡಿರ್ತಾರೆ, ಓಕೆನಾ? ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಸಮೀಪದ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಸರ್ವೆ ಮಾಹಿತಿಯನ್ನ ನೀವು ಅಪ್ಲೋಡ್ ಮಾಡಿಸ್ಕೊಂಡು ತಗೊಂಡ್ಬಂದ್ಮೇಲೆ ಮತ್ತೆ ನೀವು ಕ್ರಾಪ್ ಇನ್ಸೂರೆನ್ಸ್ ಅನ್ನ ಅಪ್ಲೈ ಮಾಡಬಹುದು, ಓಕೆನಾ? ಅದೇ ರೀತಿ ನನಗೆ ಇನ್ನೊಂದು ಬರುತ್ತೆ, 4ನೇ ಪಾಯಿಂಟ್ ಬಂದ್ಬಿಟ್ಟು 4ನೇ ಇಶ್ಯೂ ಏನು ಅಂತ ಹೇಳಿದ್ರೆ ರೈತನ ಫ್ರೂಟ್ಸ್ ಐಡಿ ನೋಂದಣಿಯ ಸ್ಥಳದ ವಿವರ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಾನು ನಿಮಗೆ ಈ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಬಾರ್ಡರ್ ನಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅಥವಾ ಬಾರ್ಡರ್ ಆಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಅವ್ನು ಫಸ್ಟ್ ಒಂದು ಲ್ಯಾಂಡ್ ಏನಿರುತ್ತೆ ಅಲ್ಲಿ ಅವನು ಫ್ರೂಟ್ಸ್ ಐಡಿ ಕ್ರಿಯೇಟ್ ಆಗಿರುತ್ತೆ ಒಂದ್ ಜಿಲ್ಲೆಯಲ್ಲಿ. ಓಕೆ, ಅವ್ನ ಜಮೀನು ಇನ್ನೊಂದು ಜಿಲ್ಲೆಯಲ್ಲಿ ಇರ್ಬೋದು ಅಥವಾ 3-4 ಜಿಲ್ಲೆಯಲ್ಲಿ ಇರ್ಬೋದು, ಎಲ್ರದ್ದು ಸೇರಿ ನಾನು ಇಲ್ಲೇ ಕಟ್ತೀನಿ ಅಂತ ಬಂದಿರ್ತಾರೆ. ನೀವು ಅವಾಗ ಏನ್ ಮಾಡ್ತೀರಾ, ಅವ್ನ ರೈತ ಹೇಳಿದ ತಕ್ಷಣ ಫಸ್ಟ್ ನಾನು ದಾವಣಗೆರೆ ಜಿಲ್ಲೆ ಅಂತ ತಕ್ಷಣನೇ ನೀವು ದಾವಣಗೆರೆ ಜಿಲ್ಲೆ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ತಗೊಂಡಾಗ ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ. ಬಟ್ ಬೇರೆ ಜಿಲ್ಲೆ ಸರ್ವೆ ನಂಬರ್ ಇರುತ್ತೆ, ಇಲ್ಲಿ ಆತ ಹೇಳಲ್ಲ ಯಾವ್ದು ಅಂತ ಹೇಳಿದ್ರೆ ದಾವಣಗೆರೆ ಇದೆ, ಯಾವ ಜಿಲ್ಲೆ ಅಂತ ಕೇಳ್ತೀರಾ, ಇದೇ ಜಿಲ್ಲೆ ಅಂತ ಹೇಳಿದ ತಕ್ಷಣ ನೀವು ದಾವಣಗೆರೆ ಯಾವ್ದಾಗಿ ಏನು ಅಂತ ಹೇಳಿ ಅವ್ನ ರೆಸಿಡೆನ್ಷಿಯಲ್ ಅಡ್ರೆಸ್ ಬೇಸ್ ಮೇಲೆ ಹೇಳ್ತಾ ಇರ್ತಾನೆ ಆತ. ಸರ್ವೆ ನಂಬರ್ ಮೇಲೆ ಆತ ಮಾಹಿತಿ ನಿಮಗೆ ಕೊಡ್ತಾ ಇರಲ್ಲ. ರೈತ ಯಾವ ಊರು ಅಂತ ಹೇಳಿದ್ರೆ ಅದನ್ನೇ ಹೇಳ್ತಾನೆ ಆತ. ಅಂತ ಟೈಮಲ್ಲಿ ಏನಾಗುತ್ತೆ, ನೀವು ವಿಜಯನಗರ ಜಿಲ್ಲೆಯಲ್ಲಿ ಅಥವಾ ಬೇರೆ ಯಾವುದೋ ಜಿಲ್ಲೆಯಲ್ಲಿ ಇದ್ದಾಗ ಅಲ್ಲಿ ಡಾಟಾವನ್ನ ನೀವು ಸರ್ವೆ ಅಂದ್ರೆ ಕ್ರಾಪ್ ಡೀಟೇಲ್ಸ್ ಅಥವಾ ಸರ್ವೆ ನಂಬರ್ ಡೀಟೇಲ್ಸ್, ಜಮೀನಿನ ವಿವರ ನೀವು ಕೊಡ್ತಾ ಹೋಗ್ತೀರಾ. ಅದೆಲ್ಲ ಕೊಟ್ಬಿಟ್ಟು ನೀವು ಡಾಟಾ ಅಂತ ಕ್ಲಿಕ್ ಮಾಡಿದಾಗ ಫ್ರೂಟ್ಸ್ ಲಾಗಿನ್ ತಗೊಂತಾನೆ ಇರಲ್ಲ, ಫ್ರೂಟ್ಸ್ ಐಡಿ ಫೆಚ್ ಆಗಲ್ಲ. ಫ್ರೂಟ್ಸ್ ಐಡಿ ಏನ್ ಯಾಕೆ ಫೆಚ್ ಆಗಲ್ಲ ಅಂತ ಹೇಳಿದ್ರೆ, ದಿಸ್ ಫ್ರೂಟ್ಸ್ ಐಡಿ ನಾಟ್ ಬಿಲಾಂಗ್ಸ್ ಟು ದಿಸ್ ಡಿಸ್ಟ್ರಿಕ್ಟ್ ಆರ್ ದಿಸ್ ವಿಲೇಜ್ ಆರ್ ದಿಸ್ GP ಅಂತ ಹೇಳ್ತಾ ಇರುತ್ತೆ. ಅಂತ ಟೈಮಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಫ್ರೂಟ್ಸ್ ಲಾಗಿನ್ ಓಪನ್ ಮಾಡಿದಾಗ ನಿಮಗೆ ಎಕ್ಸಿಸ್ಟಿಂಗ್ ಲ್ಯಾಂಡ್ ಡೀಟೇಲ್ಸ್ ಅಲ್ಲಿ ನಿಮಗೆ ತೋರಿಸುತ್ತೆ. ಫಸ್ಟ್ ಒಂದು ಯಾವ ಜಿಲ್ಲೆ ತೋರಿಸ್ತಿರುತ್ತೋ ಫ್ರೂಟ್ಸ್ ಐಡಿ ಅದೇ ಜಿಲ್ಲೆಗೆ ಆಗಿರುತ್ತೆ. ಬಟ್ ಆತನ ಜಮೀನುಗಳು ಮಾತ್ರ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತವೆ. ಅದನ್ನ ಕ್ಲೀನ್ ಆಗಿ ನೋಡ್ಕೊಂಡು ನೀವು ಎಂಟ್ರಿ ಮಾಡ್ಕೊಂಡು ತಗೋಬೇಕಾಗುತ್ತೆ. ಜಮೀನಿನ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಕೊಂಡು ಸಮ್ ಟೈಮ್ ಏನಾಗುತ್ತೆ, ಫ್ರೂಟ್ಸ್ ಲಾಗಿನ್ ತಗೊಂಡಿಲ್ಲ ಅಂದ್ರೆ ಫಸ್ಟ್ ಫ್ರೂಟ್ಸ್ ಲಾಗಿನ್ ಎಲ್ಲಿದೆ ಅದ್ರ ಡೀಟೇಲ್ಸ್ ಎಂಟ್ರಿ ಮಾಡಿ ಫೆಚ್ ಮಾಡ್ಕೊಂಡ್ಬಿಡ್ಬೇಕು. ಫೆಚ್ ಮಾಡ್ಕೊಂಡು ಫ್ರೂಟ್ಸ್ ಐಡಿ ಸಿಕ್ತು ಅಂತ ಹೇಳಿದ ತಕ್ಷಣ ಎಲ್ಲ ಡಾಟಾ ಫಿಲ್ ಆಗುತ್ತೆ. ಜಮೀನಿನ ಡಾಟಾ ಏನಾದ್ರು ಚೇಂಜ್ ಮಾಡ್ಬೇಕು ಅಂದಾಗ ಮತ್ತೆ ಟಾಪ್ ಪೊಸಿಷನ್ಗೆ ಹೋಗ್ಬಿಟ್ಟು ನೀವು ಚೇಂಜ್ ಮಾಡ್ಕೊಂಡು ನಮೂದು ಮಾಡ್ಕೋಬಹುದು. ಅದು ಕ್ರಾಪ್ ಇನ್ಸೂರೆನ್ಸ್ ಅಲ್ಲಿ ನಾನು ವಿಡಿಯೋದಲ್ಲಿ ಎಲ್ಲದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಅಲ್ಲಿ ಫೆಚ್ ಮಾಡ್ತೀರಿ. ಫೆಚ್ ಮಾಡಾದ್ಮೇಲೆ ಜಮೀನಿನ ವಿವರನ ಬೇಕಿದ್ರೆ ನೀವು ಮಾಡಿಫೈ ಮಾಡ್ಬಿಟ್ಟು ಆಮೇಲೆ ಅದನ್ನ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ನೋಡೋಣ. ನಾನು ಇವಾಗ 5ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಇನ್ಸೂರೆನ್ಸ್ ಕಟ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಕ್ರಾಪ್ ಏರಿಯಾ ಯೂಸ್ಡ್ ಇನ್ ಕರೆಂಟ್ ಅಪ್ಲಿಕೇಶನ್ ಅಂತ ಹೇಳ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಇದು ಆಲ್ರೆಡಿ ಇನ್ಸೂರ್ಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಬಟ್ ರೈತನ್ ಕೇಳಿದ್ರೆ ನಾನು ಮಾಡ್ಸೇ ಇಲ್ಲ ಅಂತ ಹೇಳ್ತಾರೆ.
ಅಲ್ಲಿ ವಾದ ಮಾಡ್ಕೊಂತ ಕುತ್ಕೊಳಕ ನೀವು ಮಾಡ್ಸಿರಾ ಅಂತ ನೀವು ಇಲ್ಲ ನಾವು ಮಾಡ್ಕೊಂಡಿಲ್ಲ ಸರ್, ಸಾರಿ ಸರ್ ಅದು ಹಾಗೆ ಇಲ್ಲ ಸರ್ ಅಂತ ಅವ್ರು ಹೇಳ್ತಿರ್ತಾರೆ. ಇವೆಲ್ಲವನ್ನು ಬಿಟ್ಟು ಈ ತರ ಏನಾದ್ರೂ ಮೆಸೇಜ್ ನಿಮಗೆ ಪಾಪಪ್ ಆಯ್ತು ಅಂತಿದ್ದಂಗೆ ನೀವೊಂದ್ ಕೆಲಸ ಮಾಡ್ಬೇಕು. ಕ್ರಾಪ್ ಇನ್ಸೂರೆನ್ಸ್ ವೆಬ್ಸೈಟ್ ಹೋಮ್ ಪೇಜಿಗೆ ಬನ್ನಿ. ಈ ರೀತಿ ಹೋಮ್ ಪೇಜ್ ಅಲ್ಲಿ ಬಂದಾಗ ನಿಮಗೆ ಕ್ರಾಪ್ ಇನ್ಸೂರೆನ್ಸ್ ಡೀಟೇಲ್ಸ್ ಅಂಡ್ ಸರ್ವೆ ನಂಬರ್ ಅಂತ ಇರುತ್ತೆ. ನೀವು ಇನ್ಸೂರ್ ಆಗಿದೆಯೋ ಇಲ್ಲ ಅಲ್ಲೇ ನೋಡ್ಕೋಬಹುದು. ಓಕೆ, ಇದ್ರ ಜೊತೆಗೆ ಇವಷ್ಟು ಪಾಯಿಂಟ್ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ಜಸ್ಟ್ ಇದನ್ನ ಮಾತ್ರ ಹೈಲೈಟ್ ಮಾಡ್ತೀನಿ. ಅಂದ್ರೆ ಇನ್ಸೂರೆನ್ಸ್ ಆಗಿದೆಯೋ ಇಲ್ಲ, ಇನ್ನು ಉಳಿದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಕ್ರಾಪ್ ಯು ಕ್ಯಾನ್ ಇನ್ಶೂರ್, ಚೆಕ್ ಸ್ಟೇಟಸ್, ಓಕೆ, ನೋ ಯುವರ್ ಇನ್ಸೂರೆನ್ಸ್ ಕಂಪನಿ. ನಿಮ್ಗೆ ಇನ್ಸೂರೆನ್ಸ್ ನನ್ನ ಜಿಲ್ಲೆಗೆ ಯಾವ್ದು ಅಂತ ಗೊತ್ತೇ ಇಲ್ಲ ಅಲ್ಲ ಕೆಲವಿಗೆ, ಅಲ್ಲಿ ಹೋಗ್ಬಿಟ್ಟು ನೋಡಿ ನಿಮ್ GP ತಾಲೂಕು ಎಲ್ಲ ಕೊಟ್ಟು WBC ನ ಅಥವಾ PMFBY ಅಂತ ಕೊಟ್ಟಾಗ ಅದು ನಿಮ್ಮ ಏಜೆನ್ಸಿ ಯಾವ್ದು ಅಂತ ಹೇಳುತ್ತೆ. ಫೈಂಡ್ ಗ್ರಾಮ ಪಂಚಾಯತ್, ಆ ಗ್ರಾಮ ಪಂಚಾಯತಿ ಫೈಂಡ್ ಮಾಡಿ ನೀವು ನೋಡ್ಕೋಬಹುದು. ಓಕೆ, ವ್ಯೂ ಕಟ್ ಆಫ್ ಡೇಟ್ಸ್, ಯಾವ ಬೆಳೆಗೆ ಯಾವ ಕಟ್ ಆಫ್ ಡೇಟ್ ಅಂತಾನೆ ಗೊತ್ತಿರಲ್ಲ. ಓಕೆ, ನಿಮ್ DPM ಕೇಳೋದು ಅವ್ರಿಗೆಲ್ಲ ಕೇಳೋದು ಮಾಡ್ತಾ ಇರ್ತೀರಾ. ಅದ್ರ ಬದಲು ವ್ಯೂ ಕಟ್ ಆಫ್ ಡೇಟ್ ಅಲ್ಲೇ ನೋಡ್ಕೊಂಡ್ರೆ ಎಲ್ಲಾ ಬೆಳೆದು ನಿಮಗೆ ಕಟ್ ಆಫ್ ಡೇಟ್ ಅಲ್ಲೇ ಬರ್ತಾ ಹೋಗುತ್ತೆ. ಓಕೆನಾ? ಎಸ್, ಕಮ್ ಟು ದ ಮೈನ್ ಪಾಯಿಂಟ್. ಕ್ರಾಪ್ ಇನ್ಸೂರೆನ್ಸ್ ಡೀಟೇಲ್ಸ್ ಆನ್ ಸರ್ವೆ ನಂಬರ್ ಅಂತ ಏನಿದೆ, ಈ ಸರ್ವೆ ನಂಬರ್ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟಿಕ್, ತಾಲೂಕು, ಹೋಬ್ಳಿ, ವಿಲೇಜ್ ಅಂಡ್ ಸರ್ವೆ ನಂಬರ್ ಅಂತ ಕೊಟ್ರೆ, ಸರ್ಚ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಕೆಳಗಡೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಈ ಡೀಟೇಲ್ಸ್ ಅಲ್ಲಿ ಇನ್ನೊಂದಿದೆ. ಫಾರ್ ಎಕ್ಸಾಂಪಲ್ 62 ದೇವೇಂದ್ರಪ್ಪ ಒಂದಿದೆ. ಇಲ್ಲಿ ನೋಡಿ 1 ಎಕರೆ 3 ಗುಂಟೆ ಇದೆ. 1 ಎಕರೆ 3 ಗುಂಟೆಗೆ ಇನ್ಸೂರೆನ್ಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಇನ್ನೊಬ್ರು ರೈತರದ್ದು ಇಲ್ಲಿದೆ 1 ಎಕರೆ ಇದೆ, ಬಟ್ ಇನ್ಸೂರೆನ್ಸ್ ಇನ್ನೂ ಕಟ್ಟಿಲ್ಲ. ಇನ್ನೊಬ್ರು ಇಲ್ಲಿ ಯಾರೋ ಇದ್ದಾರೆ, ಅವರು ಜಸ್ಟ್ ಗುಂಟ ಬಂದ್ಬಿಟ್ಟು 1 ಗುಂಟ ಇದೆ, ಅದು ಅವರು ಇನ್ನೂ ಇನ್ಸೂರೆನ್ಸ್ ಕಟ್ಟಿಲ್ಲ. ಇಲ್ಲಿ ನಿಮಗೆ ಎಷ್ಟು ಎಕರೆ ಎಷ್ಟು ಗುಂಟೆ ಅಂತ ಇದೆ, ಎಷ್ಟು ಇನ್ಸೂರೆನ್ಸ್ ನೀವು ಕಟ್ಟಿದ್ದೀರಾ ಎಷ್ಟು ಎಕರೆಗೆ ಅನ್ನೋದು ಇಲ್ಲಿ ಮಾಹಿತಿ ಇರುತ್ತೆ. ಬೇಕು ಅಂತ ಹೇಳಿದ್ರೆ ನೀವು ಇಲ್ಲೇ ನೋಡ್ಕೋಬಹುದು. ಓಕೆ, ಇದು ನಾವು ನೋಡ್ಕೊಂಡೆ ಆಯ್ತು, ಇಲ್ಲಿ ಇನ್ಸೂರೆನ್ಸ್ ಆಗಿದೆ ಅಂತ ಬಂದ್ಬಿಟ್ಟಿದೆ. ನಾನು ಅದನ್ನೇ ಹೇಳ್ತಾ ಇದ್ನಲ್ಲ, ನಾನು ಅವಾಗ ಈ ರೈತನ ನೋಡಕ್ ಹೋದಾಗ ಇಲ್ಲಿ 1 ಎಕರೆ 3 ಗುಂಟೆಗೆ ಇನ್ಸೂರೆನ್ಸ್ ಆಗಿದೆ. ಯಾರು ಮಾಡಿದ್ದಾರೆ? ಓನ್ಲಿ ಪ್ರಪೋಸಲ್ ಅಷ್ಟೇ ಎಂಟ್ರಿ ಮಾಡಿದಾರಾ ಅಥವಾ ಪೇಮೆಂಟು ಮಾಡಿದಾರಾ? ಪೇಮೆಂಟ್ ಮಾಡಿದ್ರೆ ಅವ್ರ ಹತ್ರ ದುಡ್ಡು ಇಸ್ಕೋಬೇಕಿತ್ತು, ಅಕ್ಲಾಮೆಂಟ್ ಕೊಡ್ಬೇಕಿತ್ತಲ್ವಾ? ಇವೆಲ್ಲ ಡೌಟ್ಸ್ ಏನ್ ಬರ್ತಾವಲ್ಲ ನಿಮಗೆ, ಈ ಡೌಟ್ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವನು ದುಡ್ಡು ಕಟ್ಟಿರ್ಬೋದು, ಅಕ್ಲಾಮೆಂಟ್ ಕೊಡದೇ ಇರ್ಬೋದು, ಆಮೇಲೆ ದುಡ್ಡು ಇಸ್ಕೊಳ್ಳೋಣ ರೈತರ ಹತ್ರ, ನಮ್ಮೂರ್ ಬರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇರ್ಬೋದು. ಅಂತ ಟೈಮಲ್ಲಿ ಇಲ್ಲಿ ಸರ್ವೆ ನಂಬರ್ ಏನಿದೆ, ಈ ಸರ್ವೆ ನಂಬರ್ ಮೇಲೆ 62 ಅಂತ ಏನ್ ಕಾಣುತ್ತಲ್ಲ, ಈ 62ಗೆ ನೀವು ಕ್ಲಿಕ್ ಮಾಡಿ. ಈ 62ಗೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಅದರ ಸಂಪೂರ್ಣ ವಿವರ ಇಲ್ಲಿ ಬಂದ್ಬಿಡುತ್ತೆ. ಅಪ್ಲಿಕೇಶನ್ ನಂಬರು ಸಹ ಬರುತ್ತೆ. ಓಕೆ, ಗ್ರಾಮ 1 ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸ್ಕೀಮ್ ನೇಮ್ ಬರುತ್ತೆ. ಓಕೆ, ಅವ್ರದ್ದು ಯಾರು ಇದಾರೆ, ಪ್ರಪೋಸರ್ ನೇಮ್ ಅಂದ್ರೆ ರೈತನ ಹೆಸರು, ಬ್ಯಾಂಕ್, ಇದು ಬ್ರಾಂಚ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇಡೀ ಕರ್ನಾಟಕ ಇದೇ ತರ ಬೆಂಗಳೂರು ಅಂತ ಇರುತ್ತೆ. ಬ್ರಾಂಚ್ ನೇಮ್ ಬಂದ್ಬಿಟ್ಟು ಗ್ರಾಮ 1 ಇದೆ, ಗ್ರಾಮ 1 ಎನ್ರೋಲ್ಮೆಂಟ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ನಂಬರ್ ಸಹ ಇಲ್ಲಿದೆ, ಆಲ್ರೆಡಿ ಆಗಿದೆ. ಪೇಮೆಂಟ್ ಸಹ ಮಾಡಿದ್ದಾರೆ. ಪೇಮೆಂಟ್ ಗ್ರಾಮ 1 ಪೇಮೆಂಟ್ ಸಕ್ಸಸ್ಫುಲ್ ಅಂತ ಇದೆ. ಓನ್ಲಿ ಪ್ರಪೋಸಲ್ ಎಂಟ್ರಿ ಮಾಡಿದ್ರೆ ಇದು ಸಕ್ಸಸ್ಫುಲ್ ಅಲ್ಲಿ ಇರಲ್ಲ. ಅರ್ಥ ಆಯ್ತಾ? ಅಪ್ಲಿಕೇಶನ್ ನಂಬರ್ ಮಾತ್ರ ಇಲ್ಲಿ ಕಾಣ್ತಾ ಇರುತ್ತೆ, ಸಕ್ಸಸ್ಫುಲ್ ಇರಲ್ಲ, ಪೇಮೆಂಟ್ ಆಗಿರಲ್ಲ. ಅಂತ ಟೈಮಲ್ಲಿ ಯಾರ ಹತ್ರ ಮಾಡ್ತಿದ್ದೀನಿ ಅಂತ ರೈತರಿಗೆ ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ನಂಬರ್ ಅನ್ನ ನಿಮ್ಮ DPM ಕೊಟ್ರೆ DPM ಬೆಂಗಳೂರು ಟೀಮ್ ಕಳಿಸ್ಬಿಟ್ಟು ಯಾರು ಅದನ್ನ ಎನ್ರೋಲ್ಮೆಂಟ್ ಮಾಡಿ ಪ್ರಪೋಸಲ್ ಅಲ್ಲಿ ಪೆಂಡಿಂಗ್ ಇಟ್ಕೊಂಡಾರೆ ಅಂತ ನಿಮಗೆ ಹೇಳ್ತಾರೆ. ಅವಾಗ ಐದರ್ ಆ ಫ್ರಾಂಚೈಸಿ ಫೋನ್ ಮಾಡಿ ನೀವು ಪ್ರಪೋಸಲ್ ಕಂಟಿನ್ಯೂ ಮಾಡಿ ಪೇಮೆಂಟ್ ಮಾಡಿಸ್ಬೇಕು, ಇಲ್ಲ ಡಿಲೀಟ್ ಮಾಡಿಸಿ ನೀವ್ ಎಂಟ್ರಿ ಮಾಡ್ಬೇಕು. ಅರ್ಥ ಆಯ್ತಾ? ಈ ರೀತಿ ಇದ್ದಾಗ ನಿಮಗೆ ಆ ಎರರ್ ಏನ್ ಆಗ್ಲೇ ನಿಮಗೆ ತೋರಿಸಿದೀನಲ್ಲ, ಆಲ್ರೆಡಿ ಎನ್ಸೂರ್ಡ್ ಎರರ್, ಕ್ರಾಪ್ ಆಲ್ರೆಡಿ ಮುಗ್ದೋಗಿದೆ, ಅಥವಾ ನೀವು ಇನ್ನು ಎಕ್ಸ್ಟೆಂಡ್ ಆಗಿದೆ. ಎಕ್ಸ್ಟೆಂಡ್ ಮೀನ್ಸ್ 1 ಎಕರೆ 3 ಗುಂಟೆಗೆ ಆಗ್ಬಿಟ್ಟಿದೆ, ನೀವು ಮತ್ತೆ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 1 ಎಕರೆ 3 ಗುಂಟೆಗೆ ಈಗ ಆಲ್ರೆಡಿ ಆಗಿದೆ, ನೀವೇನಾದ್ರು ಇಂಟರ್ ಕ್ರಾಪ್ ಹಾಕ್ಬೇಕಾ ಅಂತ ಕೇಳ್ತಾ ಇರುತ್ತೆ. ಓಕೆ, ಈ ರೀತಿ ಎರರ್ಸ್ ಎಲ್ಲ ಬರುತ್ತೆ. ಅಂತ ಎರರ್ ಬಂದಾಗ ಇದ್ ನೋಡ್ಕೊಂಡ್ರೆ ನೀವು ಇನ್ಸೂರೆನ್ಸ್ ಆಗಿದೆಯೋ ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಓಕೆ, ನಾನು ಇವಾಗ ಇಲ್ಲಿ ಪ್ರಪೋಸಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರಪೋಸಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅದ್ರ ಸಂಪೂರ್ಣ ವಿವರ ಇಲ್ಲಿ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಏನು, ಯಾವ ವಿಲೇಜ್ ಇದಾಗಿದೆ, ಏನು ಬೆಳೆಗೆ ಅವರು ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಇನ್ಸೂರೆನ್ಸ್ ಪ್ರೀಮಿಯಂ ಮೊತ್ತ ಎಷ್ಟಿದೆ, ಸಮ್ ಇನ್ಸೂರ್ಡ್ ಇಷ್ಟು ಬರುತ್ತೆ, 1 ಎಕರೆ 3 ಗುಂಟೆ ಮುಗಿಸೋಗ್ಬಿಟ್ಟಿದ್ದಾರೆ. ಇನ್ ಯಾವ್ದು ಉಳ್ದೇ ಇಲ್ಲ, ಪಾಣಿನಲ್ಲಿ 1 ಎಕರೆ 3 ಗುಂಟೆ ಇದೆ, 1 ಎಕರೆ 3 ಗುಂಟೆಗೆ ಯಾರೋ ಒಬ್ಬ ಕಟ್ಟಿದ್ದಾನೆ, ಯಾವ್ದು ಕಟ್ಟಿದ್ದಾನೆ ನನಗೆ ಗೊತ್ತಾ ಇಲ್ಲ ಅಂತ ಹೇಳಿದಾಗ ಅವ ನೀವು ತೋರಿಸಬಹುದು, ಮುಸ್ಕಿನ್ ಜೋಳಕ್ಕೆ ಕಟ್ಟಿದ್ದಾರೆ, ಇಂತ ಅಪ್ಲಿಕೇಶನ್ ನಂಬರು, ಇಷ್ಟು ಪ್ರೀಮಿಯಂ ಅಮೌಂಟ್ ನಿಮಗೆ ಬಂದಿದೆ. ಇಲ್ಲ ಪ್ರಪೋಸಲ್ ಪೆಂಡಿಂಗ್ ಇದ್ದು ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲ, ಈ ಲಿಂಕ್ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಪೇಮೆಂಟ್ ಮಾಹಿತಿ ಏನು ಬರಲ್ಲ. ಬಟ್ ಅದು ಯಾರ ಹತ್ರ ಇದೆ ಪೆಂಡಿಂಗ್ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನಿಮ್ DPM ಗೆ ಹೇಳಿದ್ರೆ ಅವರು ನಿಮ್ಮ DPM ನಿಮಗೆ ತಿಳಿಸ್ಕೊಡ್ತಾರೆ.
ಅವರಿಂದ ಕಂಟಿನ್ಯೂ ಮಾಡಬೇಕು, ಇಲ್ಲ ಅದನ್ನ ಡಿಲೀಟ್ ಮಾಡಿಸ್ಕೊಂಡು ಆ ಪ್ರಪೋಸಲ್ ಅನ್ನ ನೀವ್ ಎಂಟ್ರಿ ಮಾಡ್ಬೇಕು. ಅಥವಾ ನೀವೇ ಪ್ರಪೋಸಲ್ ಯಾವಾಗೋ ಇನ್ನು ಒಂದು ವಾರದ ಹಿಂದ್ ಬಂದಿರ್ತಾರೆ, ನೀವು ಎಂಟ್ರಿ ಮಾಡಿ ಪ್ರಪೋಸಲ್ ಹಂಗೆ ಬಿಟ್ಟಿರ್ತೀರಾ, ಏನೋ ಡೌಟ್ಸ್ ಬಂದಿರುತ್ತೆ ಅದ್ ಹಂಗೆ ಸೇವ್ ಮಾಡಿ ಹಾಗೆ ಬಿಟ್ಟಿರ್ತೀರಾ, ನಿಮ್ಮ ಹತ್ರನೂ ಸಹ ಇರ್ಬೋದು. ಹಾಗಾಗಿ ನಿಮ್ಮಲ್ಲೂ ಸಹ ಪೆಂಡಿಂಗ್ ಅಲ್ಲಿ, ಇನ್ಕಂಪ್ಲೀಟ್ ಅಲ್ಲಿ, ಪೇಮೆಂಟ್ ಮೋಡ್ ಅಲ್ಲಿ ಚೆಕ್ ಮಾಡ್ಕೊಂಡು ಮಾಡ್ಕೋಬೇಕು. ದಯಮಾಡಿ ಹೇಳ್ತೀನಿ ಎಲ್ರಿಗೂ ಒಂದು ರಿಕ್ವೆಸ್ಟ್, ಯಾವಾಗಲೂ ಕಟ್ ಆಫ್ ಡೇಟ್ ಏನ್ ಮುಗಿಯುತ್ತೆ, ಪೇಮೆಂಟ್ ಇನ್ ಕಟ್ ಆಫ್ ಡೇಟ್ ಮುಗಿದಿರುತ್ತೆ, ದಯಮಾಡಿ ಅಷ್ಟ್ರ ಒಳಗಡೆನೆ ನೀವು ಪೇಮೆಂಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಡೇಟ್ ಆಗ್ಲಿ ಟೈಮ್ ಆಗ್ಲಿ ಎಕ್ಸ್ಟೆಂಡ್ ಆಗಲ್ಲ. ಓಕೆ, ತುಂಬಾ ಕೇರ್ಫುಲ್ ಆಗಿರ್ಲಿ, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವ್ರ ರೈತರು ನಿಮಗೆ ದುಡ್ಡು ಕೊಟ್ಟಿರ್ತಾರೆ, ನೀವು ಇನ್ಸೂರೆನ್ಸ್ ಕಟ್ಟಿರಲ್ಲ, ಲಾಸ್ಟಿಗೆ ಪೇಮೆಂಟ್ ಮಾಡಿರಲ್ಲ, ಅಂತ ಟೈಮಲ್ಲಿ ಏನಾದ್ರೂ ಅದು ಬೆಳೆ ಲಾಸ್ ಆಗಿ ಅದ್ರ ಅಮೌಂಟ್ ಬರ್ಲಿಲ್ಲ, ಎಲ್ಲಾ ವೆರಿಫಿಕೇಶನ್ ಆದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ ಮೇಲೆ ಆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ದಯಮಾಡಿ ವಿತ್ ಇನ್ ದ ಟೈಮು ಅವತ್ತಿಂದ ಅವತ್ತೇ ಪೇಮೆಂಟ್ ಗಳನ್ನ ಕ್ಲಿಯರ್ ಮಾಡ್ಕೊಡ್ರಿ. ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.